ಓಂ ಶಾಂತಿ. 6/4/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. होली के शुभ अवसर पर बाप दादा के ಮಹಾವಾಕ್ಯ. ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ನುಡಿಸಿದ ಮಹಾವಾಕ್ಯಗಳು. ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಅವ್ಯಕ್ತ ಬಾಪ್ ದಾದಾರವರು ನುಡಿಸಿದ महावाक्यಗಳು. आज आपकी खास होली क्या है? होली कैसे मनाई जाती है? होली मनाने आती है? संगम की होली कौन सी है? वर्तमान पार्ट अनुसार होली कैसे मनाएंगे? वर्तमान समय कौन सी होली मनाने की आवश्यकता है? ಈ ದಿನ ವಿಶೇಷವಾಗಿ ಯಾವ ಹೋಳಿ ಹಬ್ಬವನ್ನು ಆಚರಿಸ್ತೀರಾ? ಸಂಗಮ ಯುಗದ ಹೋಳಿ ಹಬ್ಬ ಯಾವುದಾಗಿದೆ? ವರ್ತಮಾನ ಸಮಯದ ಅನುಸಾರವಾಗಿ, ವರ್ತಮಾನ ಪಾತ್ರದ ಅನುಸಾರವಾಗಿ ತಾವು ಹೋಳಿ ಹಬ್ಬವನ್ನು ಹೇಗೆ ಮಾಡಬೇಕು, ಹೇಗೆ ಆಚರಿಸಬೇಕು, ಹೇಗೆ ಮಾಡ್ತೀರಾ? ಹೋಲಿ ಮೇ ಕೈ ಬಾತೆ ಕರ್ನೆ ಹೋತಿ. ಹೋಲಿ ಆಚರಿಸುವಾಗ ಯಾವ ಆಚರಣೆಯ ಅವಶ್ಯಕತೆ ಇದೆ? ಹೋಳಿ ಹಬ್ಬದ ಅನೇಕ ವಿಶೇಷತೆಗಳಿವೆ. एक रंगा जाता है, दूसरा जलाया जाता है, साथ साथ श्रृंगारा जाता है और कुछ मिटाना भी होता है. ಹೋಳಿ ಹಬ್ಬದ ಮೊದಲನೇ ವಿಶೇಷತೆ ಬಣ್ಣ ಹಾಕುವುದು, ಎರಡನೇ ವಿಶೇಷತೆ ಸುಡುವುದು, ಮೂರನೇ ವಿಶೇಷತೆ ಶೃಂಗಾರ ಮಾಡಿಕೊಳ್ಳೋದು, ನಾಲ್ಕನೇ ವಿಶೇಷತೆ ಅಳಿಸಿ ಹಾಕುವುದು. जो भी बातें होली में करनी है वह सभी इस समय चल रही. ಹಾಗಾದರೆ ಹೋಳಿ ಹಬ್ಬದ ಸಮಯದಲ್ಲಿ ಲೌಕಿಕದಲ್ಲಿ ಏನೆಲ್ಲ ಮಾಡ್ತಾರೆ ಜನ, ಆ ಎಲ್ಲ ರೀತಿ ಪದ್ಧತಿಗಳು ಸಂಗಮ ಯುಗದಲ್ಲಿ ನಡೀತಾ ಇವೆ. जलाना क्या है, मिटाना क्या है, रंगना क्या है और ಶೃಂಗಾರನ क्या है. ಹಾಗಾದರೆ ಇಲ್ಲಿ ನಾವು ಏನನ್ನು ಸುಡಬೇಕು, ಏನನ್ನು ಅಳಿಸಬೇಕು, ಯಾವ ಶೃಂಗಾರ ಮಾಡ್ಕೋಬೇಕು ಮತ್ತು ಏನನ್ನು ಆಚರಿಸಬೇಕು, यह सभी कर लेना है. ಜಲಾನ, ಮಿಟಾನ, ರಂಗನ, ಶೃಂಗಾರ. ಸುಡುವುದು, ಅಳಿಸಿ ಹಾಕುವುದು, ಬಣ್ಣ ಹಾಕುವುದು ಮತ್ತು ಶೃಂಗಾರ ಮಾಡುವುದು. इसको कहा जाता है मनाना. अगर इन चारों बातों में से कुछ कमी है तो मनाना नहीं कहेंगे. ಈ ನಾಲ್ಕು ಆಚರಣೆಗಳಲ್ಲಿ ಏನಾದರೂ ಒಂದು ಆಚರಣೆಯ ಕೊರತೆ ಇತ್ತು ಅಂದರೆ ಅದಕ್ಕೆ ಹೋಳಿ ಹಬ್ಬ ಅಂತ ಹೇಳೋದಿಲ್ಲ, ಹೋಳಿ ಹಬ್ಬದ ಆಚರಣೆ ಅಂತ ಹೇಳೋದಿಲ್ಲ. ಹೋಲಿ ಕೆ ದಿನೋ ಮೇ ಬಹುತ್ ಸುಂದರ್ ಸಜ್ತೆ. ಕೈಸೆ ಸಜ್ತೆ ಹೈ? ಹೋಳಿ ಹಬ್ಬದ ದಿನ ಎಲ್ಲರೂ ಶೃಂಗಾರ ಮಾಡ್ಕೋತಾರೆ. ಹೇಗೆ ಶೃಂಗಾರ ಮಾಡ್ಕೋತಾರೆ? ದೇವತಾओं के समान, ದೇವತೆಗಳ ವೇಷಗಳನ್ನು ಹಾಕ್ಕೊಳ್ತಾರೆ. ದೇವತೆಗಳ ಸಮಾನ ತಮಗೆ ತಾವು ಶೃಂಗಾರ ಮಾಡ್ಕೋತಾರೆ.
आप सभी सजे हुए हैं ना, सजावट में कोई कमी तो नहीं. ತಾವೆಲ್ಲರೂ ಶೃಂಗಾರ ಮಾಡಿಕೊಂಡಿದ್ದೀರಿ ತಾನೆ? ಶೃಂಗಾರದಲ್ಲಿ ಯಾವ ಕೊರತೆಯೂ ಇಲ್ಲ ತಾನೆ? सजावट में मुख्य होली का श्रृंगार कौन सा होता है? ಶೃಂಗಾರದಲ್ಲಿ ವಿಶೇಷವಾದ ಶೃಂಗಾರ ಯಾವುದಾಗಿರ್ತದೆ? ಹೋಳಿ ಹಬ್ಬದ संदर्भದಲ್ಲಿ सॉन्ग जो बनाते हैं उनको पहले मस्तक में बल्ब लगाते. ಹೋಳಿ ಹಬ್ಬದ ವಿಶೇಷತೆ ಏನು ಅಂದರೆ, ಉತ್ತರ ಭಾರತದಲ್ಲಿ ಎಲ್ಲ ಮಕ್ಕಳು ದೇವತಾ ವೇಷಗಳನ್ನು ಹಾಕ್ಕೊಂಡು ಮನೆ ಮನೆ ಮುಂದೆ ಹೋಗಿ ಕುಣಿತಾರೆ. ಹನುಮಂತನ ವೇಷ, ರಾಮನ ವೇಷ, ಸೀತೆಯ ವೇಷ, ರಾವಣನ ವೇಷ, ಹೀಗೆ ಸೋಗು ಹಾಕ್ಕೊಂಡು ಎಲ್ಲ ಕಡೆಗೂ ಹೋಗಿ ಬರ್ತಾರೆ ಊರು ತುಂಬ. ಆ ಥರ ಸೋಗು ಹಾಕ್ಕೊಳ್ಳುವಂಥವರು ತಮ್ಮ ಮಸ್ತಕದಲ್ಲಿ ಒಂದು ಬಲ್ಬ್ ಇಟ್ಕೊಂಡಿರ್ತಾರೆ, ಒಂದು ಲೈಟ್ ಇಟ್ಕೊಂಡಿರ್ತಾರೆ. यह भी इस समय की कॉपी की हुई. ಇದು ಸಹ ಈ ಸಮಯದ ಕಾಪಿ ಆಗಿದೆ. आप संगम का मुख्य श्रृंगार है मस्तक पर आत्मा का दीप जलाना. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ನಿಮ್ಮ ಮುಖ್ಯ ಶೃಂಗಾರ ಆಗಿದೆ ಮಸ್ತಕದಲ್ಲಿ ಆತ್ಮದೀಪವನ್ನು ಪ್ರಜ್ವಲಿಸುವುದು. इसकी निशानी बल्ब जलाते. ಇದರ ಗುರುತೆ ಆ ವೇಷ ಹಾಕೊಳ್ಳುವಂಥವರು ಮಸ್ತಕದ ಮಧ್ಯದಲ್ಲಿ ಬಲ್ಪ್ಗಳನ್ನು ಹಾಕೋತಾರೆ. ಬ್ಯಾಟ್ರಿಯಿಂದ ಉರಿಯುವಂಥ ಸಣ್ಣ ಸಣ್ಣ ಬಲ್ಪ್ಗಳನ್ನು ಕಟ್ಕೊಂಡಿರ್ತಾರೆ ಮಸ್ತಕದಲ್ಲಿ. लेकिन यह सभी बातें होने के लिए होली का अर्थ याद रखना है. ಆ ಥರ ನಾವು ಮಸ್ತಕದಲ್ಲಿ ಆತ್ಮಜ್ಯೋತಿಯನ್ನು ಬೆಳಗಿಸ್ಕೋಬೇಕಾದ್ರೆ ಮೊದಲು ನಾವು ಹೋಲಿ ಶಬ್ದದ ಅರ್ಥವನ್ನು ತಿಳ್ಕೋಬೇಕು, ನೆನ್ಪಿಟ್ಕೋಬೇಕು. ಹೋಲಿ ಜೋ ಕುಚ್ ಹುವಾ ವಹ ಹೋ ಗಯ. ಹೋಲಿಯ ಹೋಲಿ ಶಬ್ದದ ಅರ್ಥ ಏನು ಅಂದರೆ ಆಗಿ ಹೋಗಿದೆ ಅಂತ, ಕಳೆದು ಹೋಗಿದೆ. जो सीन हुई वह होली अर्थात बीत चुकी. वर्तमान समय जो पॉइंट ध्यान में रखनी है वह यह है कि होली की अर्थात ड्रामा के ढाल की. ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಗಮನ ಕೊಡಬೇಕಾದ ಮಾತು ಯಾವುದಂದರೆ, ಬ್ರಹ್ಮ ಬಾಬಾ ದೇಹ ಬಿಟ್ಟಿದ್ದರೂ ಆ ಒಂದು ಘಟನೆಯ ಬಗ್ಗೆ ಪ್ರಶ್ನೆಗಳನ್ನು ಮಾಡದೆ ನಾಟಕ ಅಂತ ಫುಲ್ ಸ್ಟಾಪ್ ಹಾಕಬೇಕು. ನಾಟಕವನ್ನು ಗುರಾಣಿಯ ರೂಪದಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. जब ऐसे मजबूत होंगे तब वह रंग भी पक्का लग सकेगा. ಯಾವಾಗ ನೀವು ನಾಟಕವನ್ನು ಗುರಾಣಿಯ ರೂಪದಲ್ಲಿ ಹಿಡ್ಕೊಂಡು ಗಟ್ಟಿಯಾಗ್ತೀರಿ, ಮಾಯೆ ಜೊತೆಗೆ ಯುದ್ಧ ಮಾಡಲು ಸಿದ್ಧರಾಗ್ತೀರಿ, ಆಗ ತಂದೆ ಹಾಕುವ ಜ್ಞಾನದ ಬಣ್ಣ ನಿಮಗೆ ಪಕ್ಕಾ ಹಿಡಿಸ್ತದೆ. ಅಗರ್ ಹೋಲಿ ಕಾ ಅರ್ಥ ಜೀವನ್ ಮೇ ನಹಿ ಲಾಯೆಂಗೆ ತೋ ರಂಗ ಕಚ್ಚಾ ಹೋ ಜಾತಾ ಹೈ. ಹೋಳಿ ಹಬ್ಬದ ಅರ್ಥ ಏನಿದೆ ಅದನ್ನು ಪ್ರತ್ಯಕ್ಷ ಜೀವನದಲ್ಲಿ ನೀವು ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ಜ್ಞಾನದ ಬಣ್ಣ ಕಚ್ಚಾ ಆಗಿಬಿಡ್ತದೆ. ಪಕ್ಕಾ ರಂಗ ರಂಗನೆ ಕೆ ಲಿಯೆ ಹರ್ ವಕ್ತ ಸೋಚೋ ಹೋಲಿ ಜೋ ಬೀತಾ ಹೋ ಗಯ. ಜ್ಞಾನದ ಬಣ್ಣ ಪಕ್ಕಾ ಹಿಡ್ಕೋಬೇಕು ನಮಗೆ ಅಂದರೆ ಕ್ಷಣ ಕ್ಷಣಕ್ಕೂ ಏನು ಕಳೆದು ಹೋಗಿದೆಯೋ ಅದಕ್ಕೆ ಪೂರ್ಣ ವಿರಾಮ ಹಾಕ್ರಿ. ಕಳೆದದ್ದು ಕಳೆದು ಹೋಗಿದೆ, ನಡೆದಿದ್ದು
ನಡೆದು ಹೋಗಿದೆ ಅಂತ. ऐसे होली मना रहे हो ना, वह कभी कभी ड्रामा की सीन देखकर कुछ मंथन चलता है. ಈ ಥರದ ಹೋಳಿ ಹಬ್ಬವನ್ನು ತಾವೆಲ್ಲರೂ ಆಚರಿಸ್ತಾ ಇದ್ದೀರಿ ತಾನೆ? ಅಥವಾ ಒಮ್ಮೊಮ್ಮೆ ನಾಟಕದ ದೃಶ್ಯಗಳನ್ನು ನೋಡಿದಾಗ ಪ್ರಶ್ನೆಗಳ ಮಂಥನ ನಡೀತದೆ. ज्ञान का मंथन दूसरी बात है, लेकिन ड्रामा की सीन पर मंथन करना क्यों, क्या, कैसे, यह किस चीज़ का मंथन है? ಜ್ಞಾನದ ಮಂಥನ ಮಾಡುವುದು ಬೇರೆ ವಿಚಾರ. ಆದರೆ ನಾಟಕದಲ್ಲಿ ನಡೆದ ಘಟನೆಗಳ ಬಗ್ಗೆ, ದೃಶ್ಯಗಳ ಬಗ್ಗೆ ಯಾಕೆ, ಏನು, ಹೇಗೆ, ಹಾಗೆ, ಹೀಗೆ ಅಂತ ಮಂಥನ ಮಾಡೋದೇನಿದೆ ಅದು ಸರಿಯಲ್ಲ. ಪ್ರಶ್ನೆಗಳ ಮಂಥನ ಮಾಡುವುದು ಅಂದರೆ ಯಾವುದರ ಮಂಥನ ಮಾಡೋದು? दही को जब मंथन किया जाता है तब मक्खन निकलता है. ಮೊಸರನ್ನು ಮಥನ ಮಾಡಿದಾಗ ಬೆಣ್ಣೆ ಬರ್ತದೆ. पानी को मंथन करेंगे तो क्या निकलेगा? ನೀರನ್ನು ನಾವು ಮಥನ ಮಾಡಿದರೆ ಏನು ಸಿಗ್ತದೆ? ಮೊಸರು ಕಡಿದ್ರೆ ಬೆಣ್ಣೆ ಬರ್ತದೆ. ನೀರನ್ನು ಕಡಿದ್ರೆ ಏನು ಸಿಗ್ತದೆ? कुछ नहीं. रिजल्ट में यही होगा, एक तो थकावट, दूसरा टाइम वेस्ट. ನೀರನ್ನು ನಾವು ಮಥನ ಮಾಡಿದರೆ ಒಂದು ಸುಸ್ತಾಗ್ತದೆ, ಎರಡನೇದು ಸಮಯ ವೇಸ್ಟ್ ಆಗ್ತದೆ. इसलिए वह हुआ पानी का मंथन. ಆದ್ದರಿಂದ ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವುದು ಅಂದರೆ ನೀರನ್ನು ಮಥನ ಮಾಡುವುದಾಗಿದೆ. ऐसा मंथन करने के बजाय ज्ञान का मंथन करना है. ನೀರನ್ನು ಕಡಿಯೋದರ ಬದಲಾಗಿ ಜ್ಞಾನದ ಮಂಥನ ಮಾಡಿರಿ. ಆಗ ನಿಮಗೆ ಬೆಣ್ಣೆ ಸಿಗ್ತದೆ, ಪ್ರಾಪ್ತಿ ಆಗ್ತದೆ. साकार रूप में लास्ट दिनों में सर्विस की मुख्य युक्ति कौन सी सुनाई थी? साकार ರೂಪದಲ್ಲಿ ಕೊನೆಗೆ ಸೇವೆಯ ಮುಖ್ಯ ಉಪಾಯವನ್ನು ಬಾಬಾ ಹೇಳಿಕೊಟ್ಟಿದ್ರು. ಅದು ಯಾವುದು? घेराव डालना, डबल घेराव डालना. एक तो वाणी द्वारा सर्विस का, दूसरा ಅವ್ಯಕ್ತಿ ಆಕರ್ಷಣಿಕ. ಆಗ ಬಾಬಾ ಹೇಳ್ತಿದ್ರಂತೆ, ಯಾವುದೇ ಒಂದು ಸ್ಥಳದಲ್ಲಿ ಸೇವೆ ಮಾಡುವಾಗ ಬಹಳ ಜನ ಹೋಗಿ ಅಲ್ಲಿ ಮುತ್ತಿಗೆ ಹಾಕ್ರಿ ಅಂತ ಹೇಳ್ತಿದ್ರಂತೆ. ಒಂದು ವಾಚಾ ಸೇವೆಯ ಮೂಲಕ ಮುತ್ತಿಗೆ ಹಾಕೋದು, ಇನ್ನೊಂದು ಅವ್ಯಕ್ತ ಸ್ಥಿತಿಯ ಆಕರ್ಷಣೆಯಿಂದ ಮುತ್ತಿಗೆ ಹಾಕುವುದು. यह ऐसा घेराव डालना है जो न खुद उससे निकल सके न दूसरे निकल सके. ಯಾವ ಥರ ನೀವು ಮುತ್ತಿಗೆ ಹಾಕಬೇಕಂದ್ರೆ ಒಳಗೆ ಬಂದವರು ಈ ಜ್ಞಾನದ ಮುತ್ತಿಗೆಯಿಂದ ಹೊರಗೇ ಹೋಗಬಾರ್ದು. ಆ ಥರ ಅವ್ರ ಜ್ಞಾನದ ಕಡೆಗೆ ಆಕರ್ಷಣೆ ಆಗಬೇಕು. घेराव डालने का ढंग अभी तक प्रैक्टिकल में दिखाया नहीं. ಬಾಬಾ ಏನು ತಿಳಿಸಿಕೊಟ್ಟಿದ್ರು ಮುತ್ತಿಗೆ ಹಾಕಬೇಕು ಅಂತ, ಅದರ ಪ್ರತ್ಯಕ್ಷ ಪ್ರಮಾಣ ನೀವಿನ್ನೂ ತೋರಿಸಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಮ್ಯೂಸಿಯಂ ಬನಾನಾ ತೋ ಸಹಜ ಹೈ. ಮ್ಯೂಸಿಯಂ ಮಾಡುವುದು ಸಹಜ ಇದೆ. ಯಹ ಕೋಯಿ ಘೇರಾವ್ ಡಾಲ್ನಾ ನಹಿ. ಮ್ಯೂಸಿಯಂ ಮಾಡಿ ಇಡೋದಂದರೆ ಮುತ್ತಿಗೆ ಹಾಕೋದಲ್ಲ. ಲೇಕಿನ್ अपने अव्यक्ति आकर्षण से उन्हों को घायल करना यह है घेराव डाल. ಆದರೆ ಆ ಮ್ಯೂಸಿಯಂ ನೋಡಲಿಕ್ಕಾಗಿ ಬರುವಂಥ ಜನರಿಗೆ ನಿಮ್ಮ ಅವ್ಯಕ್ತಿ ಆಕರ್ಷಣೆಯಿಂದ ಘಾಸಿ ಮಾಡೋದೇನಿದೆ ಅಲ್ಲ,
ಗಾಯ ಮಾಡೋದೇನಿದೆ ಅದು ಮುತ್ತಿಗೆ ಹಾಕೋದಾಗಿದೆ. ಅಭಿ ವಹ ಚಲ್ ರಹಾ ಹೈ, ಅಭಿ ಸರ್ವಿಸ್ ಕಾ ಸಮಯ ಭಿ ಜ್ಯಾದಾ ನಹಿ ಮಿಲೇಗ. ಮ್ಯೂಸಿಯಂ ಏನೋ ಮಾಡಿದ್ದೀರಿ, ಆದರೆ ಒಳಗೆ ಬಂದವರು ಬಾಬನ ಮಕ್ಕಳಾಗಬೇಕು. ಅಂತಹ ಅವ್ಯಕ್ತ ಆಕರ್ಷಣೆ ನಿಮ್ಮಲ್ಲಿ ಇರಬೇಕು ಅಂತಾರೆ ಬಾಬಾ. ವಾಣಿಯಿಂದನೂ ಜ್ಞಾನ ಹಾಗೆ ಹೇಳಬೇಕು, ಜೊತೆಗೆ ಅವ್ಯಕ್ತ ಸ್ಥಿತಿಯ ಆಕರ್ಷಣೆನೂ ಇರಬೇಕು. ಅಂತಹ ಸೇವೆ ಮಾಡಲಿಕ್ಕೆ ಈಗ ಅವಕಾಶ ಇದೆ. ಅಂತಹ ಸೇವೆಯ ಸಮಯ ಈಗ ಬಂದಿದೆ. ಮುಂದೆ ನಿಮಗೆ ಸೇವೆ ಮಾಡಲು ಹೆಚ್ಚಿನ ಸಮಯ ಸಿಗಲಿಕ್ಕಿಲ್ಲ. ಸಮಸ್ಯಾएं ऐसी खड़ी हो जाएंगी जो आपके सर्विस में भी बाधा पड़ने की संभावना होगी. ಬರ್ತಾ ಬರ್ತಾ ಸೇವಾ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳು ಬರಬಹುದು, ಅನೇಕ ವಿಘ್ನಗಳು ಬರಬಹುದು. इसलिए जो समय मिल रहा है उसमें जिसको जितनी सर्विस करनी है वह अधिक से अधिक कर ले. ಆದ್ದರಿಂದ ಯಾರಿಗೆ ಎಷ್ಟು ಸಮಯ ಸಿಗ್ತಾ ಇದೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ, ಅಷ್ಟು ಸಮಯವನ್ನು ಸೇವೆಗಾಗಿ ಬಳಸ್ಕೊಳ್ರಿ. नहीं तो सर्विस का समय भी हो जाएगा. ಇಲ್ಲದಿದ್ದರೆ ಈ ಸೇವೆಯ ಸಮಯವೂ ಸಹ ಕಳೆದು ಹೋಗ್ತದೆ. ಯಾನಿ ಬೀತ ಜಾಯ್, ಅಂದರೆ ಈ ಸಮಯವೂ ಸಹ ಹೋಗಿಬಿಡ್ತದೆ. इसलिए अब अपने को आपे ही ज़्यादा से ज़्यादा सर्विस के बंधन में बांधना चाहिए. ಆದ್ದರಿಂದ ನೀವು ಮಕ್ಕಳು ನಿಮಗೆ ಸೇವೆಯ ಬಂಧನದಲ್ಲಿ ಕಟ್ಟಿಕೊಳ್ಳಿರಿ. ಏಕ ಬಂಧನ್ ಸೇ ಹಿ ಅನೇಕ ಬಂಧನ್ ಮಿಟ್ ಜಾತೆ. ಸೇವೆಯ ಒಂದು ಬಂಧನದಿಂದ ನೀವು ಲೌಕಿಕದ ಬಂಧನಗಳಿಂದ ಮುಕ್ತ ಆಗ್ತೀರಿ. ಈ ಒಂದು ಬಂಧನ ನೀವು ಕಟ್ಕೊಂಡ್ರೆ ಉಳಿದ ಎಲ್ಲ ಬಂಧನಗಳಿಂದ, ದುಃಖ ಕೊಡುವ ಬಂಧನಗಳಿಂದ, ಅಶಾಂತಿ ಮಾಡುವ ಬಂಧನಗಳಿಂದ ಮುಕ್ತ ಆಗ್ತೀರಿ. अपने को खुद ईश्वरीय सेवा में लगाना चाहिए, औरों के कहने से नहीं. ನೀವಾಗಿ ಈಶ್ವರೀಯ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು, ಅನ್ಯರಿಂದ ಹೇಳಿಸಿಕೊಳ್ಳಬಾರದು. ಬೇರೆಯವ್ರು ಬಂದು ಸೇವೆ ಮಾಡಿ ಅಂತ ಹೇಳಬಾರದು. ನೀವಾಗಿ ಸ್ವತಃ ಬಂದು ಸೇವೆ ಮಾಡಬೇಕು. औरों के कहने से क्या होगा? ಬೇರೆಯವರು ಹೇಳಿದ ಮೇಲೆ ನೀವು ಸೇವೆ ಮಾಡ್ತೀರಿ ಅಂದರೆ ಏನಾಗ್ತದೆ ಆವಾಗ? ಆಧಾ ಫಲ್ ಮಿಲೆ, ಅರ್ಧ ಫಲ ಅವರಿಗೆ ಹೋಗ್ತದೆ, ಅರ್ಧ ಫಲ ನಿಮಗೆ ಸಿಗ್ತದೆ. क्योंकि जिसने कहा अथवा प्रेरणा दी उसकी भाईचारी हो जाती है. ಯಾಕೆ ಅಂದರೆ ಸೇವೆ ಮಾಡಲಿಕ್ಕೆ ಯಾರು ನಿಮಗೆ ಪ್ರೇರಣೆ ಕೊಡ್ತಾರೆ, ಹೇಳ್ತಾರೆ ಸೇವೆ ಮಾಡಿರಿ ಅಂತ, ಅವರ ಹಿಸ್ಸೆನೂ ಅದರಲ್ಲಿ ಹೋಗಿಬಿಡ್ತದೆ. ಭಾಗೀದಾರ ಆಗ್ತೀರಿ ಫಲದಲ್ಲಿ. दुकान में अगर दो भाईवार हो तो बंटवारा हो जाता है ना. ಅಂಗಡಿಯಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದರೆ, ಇಬ್ಬರು ಭಾಗೀದಾರ ಇದ್ದರೆ ಲಾಭನೂ ಸಹ ಹಂಚಿ ಹೋಗ್ತದೆ. ಏಕ ಹೇ ತೋ ವಹ ಮಾಲಿಕ್ ಹೋಕರ್ रहता है. ಒಂದು ಅಂಗಡಿಗೆ ಒಬ್ಬನೇ ನೋಡ್ಕೊಳ್ಳೋನಿದ್ದರೆ ಅವನೇ ಆ ಅಂಗಡಿಗೆ ಮಾಲೀಕ ಆಗಿರ್ತಾನೆ. ಇಬ್ಬರು ಇದ್ದರೆ ಏನಾಗ್ತದೆ? ಇಬ್ಬರಲ್ಲಿ ಆ ಸಿಕ್ಕಿದ ಲಾಭ ಹಂಚಿ ಹೋಗ್ತದೆ. इसलिए अगर किसके कहने से करते हैं तो उस कार्य में भाईचारी हो जाती, और स्वयं ही मालिक बनकर करते हैं तो सारी मिल्कियत के अधिकारी बन जाते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಬೇರೆಯವರು ಹೇಳಿದ ನಂತರ ನೀವು ಸೇವೆ ಮಾಡಿದರೆ
ಅವರೂ ಸಹ ನಿಮ್ಮ ಪ್ರಾರಬ್ಧದಲ್ಲಿ ಪ್ರಾಪ್ತಿಯಲ್ಲಿ ಭಾಗೀದಾರ ಆಗ್ತಾರೆ. ಯಾರ ಹತ್ರನೂ ಹೇಳಿಸಿಕೊಳ್ಳದೆ ನೀವಾಗಿ ಸೇವೆ ಮಾಡಿದರೆ ಸಂಪೂರ್ಣ ಪ್ರಾಪ್ತಿಗೆ ನೀವೇ ಅಧಿಕಾರಿ ಆಗಿಬಿಡ್ತೀರಿ. इसलिए हर एक को मालिक बनकर करना है. ಆದ್ದರಿಂದ ಪ್ರತಿಯೊಬ್ಬರೂ ನೀವು ಮಾಲೀಕ ಆಗಿ ಸೇವೆ ಮಾಡಿ. ಬಾಬಾ ಅಂತೂ ಮುರಳಿಯಲ್ಲಿ ಹೇಳ್ತಾರೆ ಸೇವೆ ಮಾಡಲಿ. ಸೇವೆಗೆ ಪ್ರೇರಣೆ ಬಾಬಾ ಕೊಡ್ತಾರೆ. ಬಾಬಾ ಹೇಳಿದ ನಂತರ ಮಾಡಿರಿ. ಬಾಬನ ಶ್ರೀಮತದಂತೆ ಸೇವೆ ಮಾಡಿರಿ. ಬಾಬಾ ನಿಮ್ಮ ಪ್ರಾರಬ್ಧ ಹಂಚ್ಕೊಳ್ಳೋದಿಲ್ಲ. ಆದರೆ ಇತರ ಸಹೋದರ ಸಹೋದರಿಯರು ಹೇಳಿದ ಮೇಲೆ ನೀವು ಸೇವೆ ಮಾಡಿದರೆ ಹೇಳಿದವ್ರಿಗೂ ಒಂದು ಹಿಸ್ಸೆ ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. मालिकपन के साथ साथ बालकपन भी पूरा होना चाहिए. कहाँ कहाँ मालिक बनकर खड़े हो जाते, कहाँ फिर बालक होकर छोड़ देते. तो न छोड़ना है न पकड़ना है. ಹಾಗಾದರೆ ಇಲ್ಲಿ ಮಾಲೀಕ ಆಗಿ ಸೇವೆ ಮಾಡೋದಂದರೆ ಯಾರಿಗೂ ಹೇಳದೆ ಕೇಳದೆ, ನಿಮಿತ್ತರಿಗೂ ಹೇಳದೆ ಕೇಳದೆ ತಮ್ಮ ಮನಸ್ಸಿಗೆ ಬಂದಂತೆ ಸೇವೆ ಮಾಡೋದು ಅಂತಲ್ಲ. ದೊಡ್ಡವರ ಮುಂದೆ ಬಾಲಕ ಆಗಿ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ಸೇವೆ ಮಾಡಿ. ಸೇವೆ ಮಾಡುವಾಗ ಮಾಲೀಕ ಆಗಿ ಸೇವೆ ಮಾಡಿ. ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಹಣ ಉಪಯೋಗಿಸಿಕೊಂಡು ಸೇವೆ ಮಾಡಿ. ಆದರೆ ಶ್ರೀಮತ ಬಿಟ್ಟು ಸೇವೆ ಮಾಡಬೇಡಿ. ಆದರೆ ಮಕ್ಕಳು ಒಮ್ಮೊಮ್ಮೆ ಮಾಲೀಕ ಆಗಿ ನಿಂತು ಬಿಡ್ತಾರೆ, ಒಮ್ಮೊಮ್ಮೆ ಬಾಲಕ ಆಗಿ ಎಲ್ಲವನ್ನೂ ಬಿಟ್ಟುಬಿಡ್ತಾರೆ. ತೋ ನ ಛೋಡನಾ ಹೇ ನ ಪಕಡ್ನಾ ಹೇ. ಬಾಲಕ ಆಗಿ ಸೇವೆಗೆ ನಿರ್ಲಕ್ಷ್ಯನೂ ಮಾಡಬಾರ್ದು, ಮಾಲೀಕ ಆಗಿ ಮನಸ್ಸಿಗೆ ಬಂದ ಹಾಗೆ ಹಠದಿಂದ ಸೇವೆನೂ ಮಾಡಬಾರ್ದು. ಸೇವೆಗೆ ಬಾಬಾ ಯಾವ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ, ಆ ರೀತಿಯಲ್ಲಿಯೇ ಸೇವೆ ಮಾಡಬೇಕು. ಪಕಡ್ನಾ ಅರ್ಥಾತ್ ಜಿದ್ದ ಸೆ ನಹಿ ಪಕಡ್ನಾ. कोई चीज़ को अगर बहुत जोर से पकड़ा जाता है तो उस चीज़ का रूप बदल जाता है ना. ಹಿಡ್ಕೊಳ್ಳೋದು ಅಂದರೆ ಹಠದಿಂದ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಅಂತಲ್ಲ. ಕೆಲವು ಸೂಕ್ಷ್ಮ ವಸ್ತುಗಳನ್ನು ನೀವು ಜೋರಾಗಿ ಹಿಡ್ಕೊಂಡು ಬಿಟ್ಟರೆ ಏನಾಗ್ತದೆ, ಅದು ಮುದಡಿ ಹೋಗ್ತದೆ. ಫೂಲಕ್ಕೋ ಜೋರ್ ಸೆ ಪಕಡೋ तो क्या हाल होगा. पकड़ना तो है लेकिन कहाँ तक, कैसे पकड़ना, यह भी समझना है. ಆದ್ದರಿಂದ ಸೇವೆಯ ಅಧಿಕಾರವನ್ನು ಹಿಡ್ಕೋಬೇಕು. ಆದರೆ ಎಷ್ಟು, ಹೇಗೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ನಿಮ್ಮದೇ ಹಠ ನಡೆಸಬೇಡಿ ಅಂತ ಹೇಳ್ತಾರೆ ಬಾಬಾ. ನಿಮ್ಮದೇ ಹಠ ನಡೆಸ್ಲಿಕ್ಕೆ ಹೋದರೆ ಪೆಟ್ಟು ಬೀಳ್ತದೆ, ಬಾಡಿ ಹೋಗ್ತೀರಿ. ಯಾ ತೋ ಪಕಡ್ತೆ ಅಟಕ್ ಜಾತೆ ವಾ ಛೋಡ್ತೆ ಹೇ ತೋ ಛೂಟ್ ಜಾತೆ. ಮಕ್ಕಳು ಒಮ್ಮೊಮ್ಮೆ ಸೇವೆ ಸೇವೆ ಅಂತ ಹಿಡ್ಕೊಂಡು ಬಿಡ್ತಾರೆ, ಅಂಟ್ಕೊಂಡು ಬಿಡ್ತಾರೆ. ಒಮ್ಮೊಮ್ಮೆ ಬೇಡ ಅಂತ ಎಲ್ಲವನ್ನು ಬಿಟ್ಟು ಹಾಕ್ತಾರೆ. ಲೇಕಿನ್ ದೋನೋ ಸಮಾನ ರಹೆ ಯಹ ಪುರುಷಾರ್ಥ ಕರ್ನ. ಆದರೆ ಮಾಲೀಕ ಸ್ಥಿತಿ ಮತ್ತು ಬಾಲಕ ಸ್ಥಿತಿಯಲ್ಲಿ ಸಮಾನತೆ ಇರಬೇಕು, ಬ್ಯಾಲೆನ್ಸ್ ಇರಬೇಕು. जो मालिक और बालक दोनों रीति से चलने वाला होगा उनकी मुख्य परख यह होगी. ಬಾಬಾ ಹೇಳ್ತಾರೆ, ಸಲಹೆ ಕೊಡುವಾಗ ಮಾಲೀಕ ಆಗ್ರಿ. ಸಂಘಟನೆಯಲ್ಲಿ ನಿಮಿತ್ತರು ನಿರ್ಣಯ ಮಾಡಿದಾಗ ಬಾಲಕ ಆಗಿ ಅದನ್ನು ಸ್ವೀಕಾರ ಮಾಡಿರಿ. ಈ ಥರ ಯಾರು ಸಮಯಕ್ಕೆ ಸರಿಯಾಗಿ ಮಾಲೀಕ ಆಗುವುದು ಮತ್ತು ಬಾಲಕ ಆಗುವುದನ್ನು ಕಲಿತಾರೆ, ಅವರಲ್ಲಿ ವಿಶೇಷವಾಗಿ 2 ಗುಣಗಳು ಕಾಣಿಸ್ತವೆ. ಏಕತೋ ನಿರ್ಮಾಣತಾ ಹೋಗಿ,
ಅವರಲ್ಲಿ ನಿರ್ಮಾನತೆ ಸ್ಥಾನಮಾನದ ಅಪೇಕ್ಷೆ ಇರೋದಿಲ್ಲ. उसके साथ निरहंकारी होंगी और साथ साथ प्रेम स्वरूप होंगे. ಅಂತಹ ಮಕ್ಕಳು ನಿರಹಂಕಾರಿಯಾಗಿರ್ತಾರೆ ಹಾಗೂ ನಿರ್ಮಾಣಕ್ಕೆ ಸಾಥ ಸಾಥ್ ಪ್ರೇಮ ಸ್ವರೂಪ, ನಮ್ರತೆಯ ಜೊತೆಗೆ ಪ್ರೇಮ ಸ್ವರೂಪನೂ ಆಗಿರ್ತಾರೆ. यह चारों ही बातें उनके हर चलन से देखने में आएंगी. ಈ 4 ವಿಶೇಷತೆಗಳು ಅಂತಹ ಸೇವಾಧಾರಿ ಮಕ್ಕಳಲ್ಲಿ ಯಾರು ಬಾಲಕ್ ಮತ್ತು ಮಾಲಿಕ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಕೊಂಡು ಸೇವೆ ಮಾಡ್ತಿರ್ತಾರೆ, ಅಂಥ ಸೇವಾಧಾರಿ ಮಕ್ಕಳಲ್ಲಿ ಈ ಗುಣಗಳು ಕಾಣ್ತವೆ. अगर चारों में से कोई भी कम है तो कुछ स्टेज की कमी. 4 ವಿಶೇಷತೆಗಳನ್ನು ಬಾಬಾ ಹೇಳಿದರು. ಆ 4 ಗುಣಗಳಲ್ಲಿ ಯಾವುದಾದ್ರೂ ಒಂದು ಗುಣ ಕಡಿಮೆ ಇದ್ರೂ ಆ ಮಕ್ಕಳ ಸ್ಥಿತಿ ಸ್ವಲ್ಪ ಏನಿದೆ ಅಂತ ಅರ್ಥ, ಸ್ಥಿತಿಯಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ಅರ್ಥ. ಒಂದು ನಿರ್ಮಾಣತೆ ಅಂದರೆ ಸ್ಥಾನಮಾನದ ಅಪೇಕ್ಷೆ ಮಾಡದೇ ಇರುವುದು. 2ನೇದು ನಿರಹಂಕಾರಿ ಗುಣ. 3ನೇದು ನವನಿರ್ಮಾಣ ಮಾಡುವ ಗುಣ. 4ನೇದು ಪ್ರೇಮ ಸ್ವರೂಪ ಆಗಿ ಸೇವೆ ಮಾಡುವ ಗುಣ. ಹೀಗೆ ಬಾಬಾ ಹೇಳ್ತಾರೆ, ಈ 4 ಗುಣಗಳು ಸಹ ಯಾರಲ್ಲಿ ಇರ್ತಾವೆಯೋ ಅವರೇ ನಿಜವಾದ ಸೇವಾಧಾರಿ, ಮಾಲೀಕ ಆಗಿ ಸೇವೆ ಮಾಡುವಂಥವ್ರು, ಸಂಪೂರ್ಣ ಪ್ರಾಪ್ತಿಯನ್ನು, ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳುವಂಥ ಮಕ್ಕಳು. ವತನ್ ಮೇ ಆಜ್ ಹೋಲಿ ಕೈಸೆ ಖೇಲಿ ಮಾಲೂಮ್ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಸೂಕ್ಷ್ಮ ವತನದಲ್ಲಿ ನಾವು ಸಹ ಹೋಳಿ ಹಬ್ಬ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅನ್ನೋದು ನಿಮಗೆ ಗೊತ್ತಾ? ವಹಾ ಸಂದೇಶಿ ಆಯಿ तो एक खेल किया. कौन सा खेल किया होगा? ಬಾಬಾ ಹೇಳ್ತಾ ಇದ್ದಾರೆ, ಈ ದಿನ ಸಂದೇಶಿ ಸೂಕ್ಷ್ಮ ವತನಕ್ಕೆ ಬಂದಾಗ ನಾನು ಒಂದು ಆಟ ತೋರಿಸಿದೆ. ಅದು ಯಾವ ಆಟ ಇರಬಹುದು? ಆಗ ಅಲ್ಲಿರ್ತಕ್ಕಂಥ ಮಕ್ಕಳು ಬಾಬವ್ರಿಗೆ ಹೇಳಿದರು, ಬಾಬಾ ನಮಗೂ ಕರ್ಕೊಂಡು ಹೋಗ್ರಿ ಸೂಕ್ಷ್ಮ ವತನಕ್ಕೆ, ಅಂದರೆ ನಮಗೂ ಗೊತ್ತಾಗ್ತದೆ ಯಾವ ಆಟ ಅನ್ನೋದು. ಆಗ ಬಾಬಾ ಏನು ಹೇಳ್ತಿದ್ದಾರೆ, ಬುದ್ಧಿ ಕಾ ವಿಮಾನ್ ತೋ ಹೇನಾ, ಬುದ್ಧಿ ಕಾ ವಿಮಾನ್ ತೋ ದಿವ್ಯ ದೃಷ್ಟಿ ಸೇ ಭಿ ಅಚ್ಚಾ ಹೈ. ನಿಮಗೆ ದಿವ್ಯ ದೃಷ್ಟಿಯ ವರದಾನ ಸಿಗದೇ ಇದ್ರೂ, ಅಂದರೆ ಟ್ರಾನ್ಸ್ನಲ್ಲಿ ಹೋಗುವಂಥ ಒಂದು ಪಾತ್ರ ಸಿಗದೇ ಇದ್ರೂ ಬುದ್ಧಿಯ ವಿಮಾನ ಅಂತೂ ತೀಕ್ಷ್ಣ ಇದೆ ಅಲ್ವಾ ನಿಮ್ಮ ಹತ್ರ. ದಿವ್ಯ ಬುದ್ಧಿಯ ಮೂಲಕ ಎಲ್ಲವನ್ನೂ ನೀವು ನೋಡಬಹುದು, ತಿಳ್ಕೋಬಹುದು, ಅನುಭವ ಮಾಡಬಹುದು. ಯಹಾ ತೋ ವಹ ಹೋ ಹಿ ನಹಿ ಸಕ್ತಾ, ವಹ ಚೀಜ್ ಹಿ ನಹಿ. आज सुहेजों का दिन था, तो जब संदेशिया वतन में आई तो साकार को छिपा दिया. ಬಾಬಾ ಹೇಳ್ತಾ ಇದ್ದಾರೆ, ಸೂಕ್ಷ್ಮ ವತನದಲ್ಲೂ ಸಹ ಇವತ್ತು ಹೋಳಿ ಹಬ್ಬವನ್ನು ಹರ್ಷೋಲ್ಲಾಸದಿಂದ ನಾವು ಮಾಡಿದ್ವಿ. ಒಂದು ಆಟನೂ ನಾನು ತೋರಿಸಿದೆ. ಅದು ಯಾವುದು ಅಂದರೆ, ಸಂದೇಶ ಪುತ್ರಿಯರು ಸೂಕ್ಷ್ಮ ವತನಕ್ಕೆ ಬಂದಾಗ ನಾನು ಬ್ರಹ್ಮಾ ಬಾಬೋರ್ನ ಅದೃಶ್ಯ ಮಾಡಿಬಿಟ್ಟೆ, ಕಾಣದಂತೆ ಬಚ್ಚಿಟ್ಬಿಟ್ಟೆ ಅಂತ ಹೇಳ್ತಾರೆ ಶಿವಬಾಬಾ. एक बहुत सुंदर फूलों की पहाड़ी बनाई थी, उनके अंदर साकार को छिपाया हुआ था. ಸೂಕ್ಷ್ಮ ವತನದಲ್ಲಿ ಸಂದೇಶ ಪುತ್ರಿಯರು ಏನು ನೋಡಿದ್ರು ಅಂದರೆ, ಅಲ್ಲಿ ಒಂದು ಹೂವಿನ ಬೆಟ್ಟ ಇತ್ತು. ಸಾಕಾರ ಬ್ರಹ್ಮ ಬಾಬಾ ಎಲ್ಲೂ ಕಾಣ್ತಿರ್ಲಿಲ್ಲ. ಶಿವಬಾಬಾ ಆ ಹೂವಿನ ಬೆಟ್ಟದ ಒಳಗೆ ಬ್ರಹ್ಮ ಬಾಬೋರ್ನ ಮುಚ್ಚಿಟ್ಟಿದ್ರು. दूर से देखने में पहाड़ी नजर आती थी,
तो जब संदेशी आई तो साकार को देखा नहीं, बहुत ढूंढा देखने में ही नहीं आया। फिर अचानक जैसे छिपने का खेल करते हैं ना, ऐसा खेल देखा। ಸಂದೇಶಿಯರು ಸೂಕ್ಷ್ಮವತನಕ್ಕೆ ಹೋಗಿ ಬ್ರಹ್ಮ ಬಾಬವ್ರನ್ನ ಬಹಳ ಹುಡುಕಿದ್ರು. ಎಲ್ಲೂ ಕಾಣ್ತಿರ್ಲಿಲ್ಲ ಬ್ರಹ್ಮ ಬಾಬಾ. ಮತ್ತೆ ಅಚಾನಕ್ಕಾಗಿ ಶಿವಬಾಬಾ ಒಂದು ಆಟ ತೋರಿಸಿದರು. ಹೇಗೆ ಬಚ್ಚಿಟ್ಟುಕೊಳ್ಳುವ ಆಟ ಇರ್ತದೆ. ಒಬ್ಬರು ಕಣ್ಣು ಮುಚ್ಕೊಂಡಿರಬೇಕು, ಉಳಿದವರೆಲ್ಲ ಹೋಗಿ ಒಂದೊಂದು ಕಡೆ ಏನು ಮಾಡ್ತಾರೆ, ಬಚ್ಚಿಟ್ಕೊಳ್ತಾರೆ. ನಂತರ ಇವರು ಅವರನ್ನು ಹುಡುಕಬೇಕು ಅಂತ ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ, ಆ ಥರ ಬಚ್ಚಿಟ್ಟುಕೊಳ್ಳುವ ಆಟದಂತೆ ಬ್ರಹ್ಮ ಬಾಬವ್ರನ್ನ ಶಿವಬಾಬಾ ಒಂದು ಕಡೆ ಮುಚ್ಚಿ ಇಟ್ಟಿದ್ರು. ಫಿರ್ ಫೂಲೋಂ ಕೆ ಬೀಚ್ ಸಾಕಾರ ಬೈಠಾ ಹುವಾ ನಜರ್ ಆಯ್. ನಿಧಾನಕ್ಕೆ ಆ ಹೂವಿನ ಬೆಟ್ಟ ಸರಿದ್ಬಿಡ್ತು, ಹೂಗಳೆಲ್ಲ ಸರಿದ್ಬಿಟ್ಟು ಮಧ್ಯದಲ್ಲಿ ಬ್ರಹ್ಮ ಬಾಬಾ ಪ್ರತ್ಯಕ್ಷ ಆದರು. ಸೀನ್ ಬಡಿ ಅಚ್ಚಿ ಥಿ. ಆ ದೃಶ್ಯ ಬಹಳ ಚೆನ್ನಾಗಿತ್ತು ಅಂತ ಸಂದೇಶ ಪುತ್ರಿಯರು ಅಂದರೆ ಗುಲ್ಜಾರ್ ದಾದಿಯವರು ಹೇಳ್ತಾ ಇದ್ದಾರೆ. अच्छा फिर अव्यक्त बाप दादा हरेक को अमृत पिलाकर भोग दे रहे, एक एक से मुलाकात कर रहे, खास म्यूजियम वालों को डायरेक्शन दे रहे. अव्यक्ति आकर्षण से म्यूजियम ऐसा बनाओ जो कोई अंदर आए देखे तो एकदम आकर्षित हो जाए. ನಂತರ ಬ್ರಹ್ಮ ಬಾಬಾ ಸೂಕ್ಷ್ಮ ವತನದಲ್ಲಿ ಎಲ್ಲ ಮಕ್ಕಳನ್ನು ಇಮರ್ಜ್ ಮಾಡಿ ಅಮೃತ ಕೊಟ್ಟರು, ಅಂದರೆ ತೀರ್ಥ ಕೊಟ್ಟರು, ಪ್ರಸಾದ ಕೊಟ್ಟರು, ಮಾತಾಡಿದರು. ನಂತರ ಶಿವಬಾಬಾ ಬ್ರಹ್ಮಾರವರ ಮೂಲಕ ಮ್ಯೂಸಿಯಂ ಸೇವೆ ಯಾವ ಥರ ಮಾಡಬೇಕು ಅಂತ ಸಲಹೆ ಕೊಟ್ಟರು. ಮ್ಯೂಸಿಯಂ ನೋಡಲಿಕ್ಕೆ ಬರುವಂಥವರು ನಿಮ್ಮ ಅವ್ಯಕ್ತ ಸ್ಥಿತಿಯ ಆಕರ್ಷಣೆಯಿಂದ ಆಕರ್ಷಿತ ಆಗಬೇಕು ಅಂತ ವಿಶೇಷವಾಗಿ ಬಾಬಾ ತಿಳಿಸಿದರು. ಬರೇ ವಾಚಾ ಸೇವೆ ಅಲ್ಲ, ವಾಚಾ ಸೇವೆಯ ಜೊತೆಗೆ ಅವ್ಯಕ್ತ ಸ್ಥಿತಿಯ ಆಕರ್ಷಣೆನೂ ಇರಬೇಕು ಅಂತ ಬಾಬಾ ವಿಶೇಷವಾಗಿ ತಿಳಿಸಿಕೊಟ್ರು. ಈ ಥರ ಬಾಬಾ ಹೋಳಿ ಹಬ್ಬದ ವಿಶೇಷತೆಯನ್ನು ಈ ಮುರಳಿಯಲ್ಲಿ ತಿಳಿಸಿಕೊಟ್ರು. ಸೇವೆಯ ವಿಧಾನಗಳನ್ನು ತಿಳಿಸಿಕೊಟ್ರು. ಮುತ್ತಿಗೆ ಹಾಕುವಂಥ ಸೇವೆ ಮಾಡಿರಿ ಅಂತಲೂ ತಿಳಿಸಿಕೊಟ್ರು. ಹೋಳಿ ಹಬ್ಬದ ಅರ್ಥ ಹೇಳಿದರು. ಅಂಥ ಒಂದು ವಂಡರ್ಫುಲ್ ಮುರಳಿಯನ್ನು ಇವತ್ತು ನಾವು ಕೇಳಿದ್ವಿ. ಇವತ್ತಿಗೆ ಈ ಮುರಳಿ ಮುಗೀತು. ನಾಳೆ ದಿನ ಸಂಜೆ 13/3/69 ಇಸ್ವಿಯ ಅವ್ಯಕ್ತ ಮುರಳಿಯನ್ನು ನಾವೆಲ್ಲರೂ ಸಹ ಕೇಳೋಣ. ಓಂ ಶಾಂತಿ.